ಇನ್ನು ಬಹುತೇಕ ಒಂದಾಗ ಗೊತ್ತಿದೆ, ಜನರಲೈಸ್ ಅನ್ನೋದಕ್ಕಿಂತ ಸಹಜವಾಗಿ ಗೊತ್ತು, ಆ ಕಾಲಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ಬೇಕು. ಅಪ್ಡೇಟ್ ಆಗಲಿ ಅಂದ್ರೆ ಉಳಗಾಲ ಇಲ್ಲ. ಹೌದು. ಸೊ ನಮ್ಮ ಸರ್ಕಾರದಲ್ಲಿ ಯಾವುದೇ ಇಲಾಖೆ ಅಪ್ಡೇಟ್ ಆಗುತ್ತೆ ಬಿಡುತ್ತೆ, ನಮ್ಮ ಪೊಲೀಸ್ ಇಲಾಖೆ ಬಹಳಷ್ಟು ಅಪ್ಡೇಟ್ ಆಗುತ್ತೆ. ಬಿಕಾಸ್ ಆಫ್ ಕಂಪ್ಯಾರಿಸನ್ ಸರ್ಕಾರಿ ಮತ್ತೆ ಖಾಸಗಿ ಅಂತ ಬರುತ್ತೆ. ಇಲ್ಲಪ್ಪ ಸರ್ಕಾರಕ್ಕಿಂತ ಖಾಸಗಿ ಸರ್ವಿಸ್ ಚೆನ್ನಾಗಿರುತ್ತೆ ಅಂತ. ಬಟ್ ಪೊಲೀಸ್ ಇಲಾಖೆ ಸೊ ಇವತ್ತಿನ ಜನರೇಷನ್ ತಕ್ಕಂಗೆ ತುಂಬಾ ಅಪ್ಡೇಟ್ ಆಗಿದೆ ನಮ್ಮ ಇಲಾಖೆ. ಸೊ ಆ ಸವಾಲುಗಳು ಹೇಗಿರುತ್ತೆ ಅಂತ, ಬಿಕಾಸ್ ಆಫ್ ಕ್ರೈಮ್ ಆಗಲಿ ಹೇಳಿದ್ರು, ಡಿಜಿಟಲ್ ಕ್ರೈಮ್ ಈ ತರ ಎಲ್ಲ ಆಗ್ತಿರುತ್ತೆ. ನಮ್ಮ ಇಲಾಖೆ ಆ ಕಾಲಕ್ಕೆ ತಕ್ಕಂಗೆ ತುಂಬಾ ಫಾಸ್ಟ್ ಆಗಿ ಅಪ್ಡೇಟ್ ಆಗಿದೆ. ಹೌದೌದು. ಲೈಕ್ IT ಕಂಪ್ನಿಗಳ ತರ. ಸೊ ಅದ್ರ ಬಗ್ಗೆ ಏನಿಸುತ್ತೆ ನಿಮ್ಗೆ ಅಂತ? ನಿಮ್ದು ಈ ಪ್ರಶ್ನೆ ಸ್ಪೆಷಲಿ ಬ್ಯಾಂಗ್ಳೂರ್ ಸಿಟಿಗೆ ಬಹಳ ಅನುಕೂಲ ಆಗುತ್ತೆ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ. ಯಾಕಂದ್ರೆ ಇದು ಮೋಸ್ಟ್ ಹ್ಯಾಪನಿಂಗ್ ಸಿಟಿ ಇದೆ. ಬ್ಯಾಂಗ್ಳೂರ್ ಒಂದು IT ಹಬ್ ಇದೆ. ಪ್ರತಿಯೊಂದು ಕ್ಷೇತ್ರದಿಂದ ಜನ ಇಲ್ಲಿ ಬರ್ತಾರೆ. ಫಾರಿನರ್ಸ್ ಅವರು ಇದ್ದಾರೆ, ಔಟ್ಸೈಡರ್ಸ್ ಅವರು ಇದ್ದಾರೆ. ಜೊತೆಗೆ ಇಲ್ಲಿ ಇದ್ದವ್ರು ಎಲ್ಲ ಜನ ಒಂಥರ ಅವ್ರದ್ದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅವರು, ಮತ್ತೆ ಎಜುಕೇಟೆಡ್, ಮತ್ತೆ ಕಲ್ಚರಲಿ ತುಂಬಾ ಸೌಂಡ್ ಇದೆ. ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಇದು ಒಂದು ನಾವು ಹೇಳ್ಬಹುದು ಮೋಸ್ಟ್ ವೈಬ್ರೆಂಟ್ ಸಿಟಿ. ಇಂಥ ಕಡೆ ಇದು ಬಹಳ ಇಂಪಾರ್ಟೆಂಟ್. ನೀವು ಏನ್ ಪ್ರಶ್ನೆ ಕೇಳಿದ್ರ, ನಾವು ತಕ್ಕಂತೆ ಚೇಂಜ್ ಆಗ್ತಿರ್ಬೇಕು. ಯಾಕಂದ್ರೆ ನಾವು 50 ವರ್ಷ ಹಿಂದೆ ಪೊಲೀಸಿಂಗ್ ಮಾಡಿದ್ರೆ ಈಗ ಆಗಲ್ಲ. ಅದಕ್ಕೆ ನೀವು ಕೂಡ ನೋಡ್ತಿರ್ಬೋದು, ನಮ್ದು ಎಷ್ಟು ಕಮಾಂಡ್ ಸೆಂಟರ್ದು ನಾವು ಆಪರೇಷನ್ ಇದೆ. ಪ್ರತಿಯೊಂದು ಕಮಾಂಡ್ ಸೆಂಟರ್ದು ಫೀಡ್ ನಮ್ಮ ಚೇಂಬರ್ಗೆ ಬರ್ತದೆ. ಅಂದ್ರೆ ಎಲ್ಲಿ ಏನ್ ನಡೀತಾ ಇದೆ, ಯಾವ ಗಾಡಿ ಎಲ್ಲಿ ಹೋಗ್ತಾ ಇದೆ, ನನ್ಗೆ ಇಲ್ಲಿಂದ ಗೊತ್ತಾಗುತ್ತೆ. ಪ್ಲಸ್ ಈ 112 ಸಿಸ್ಟಮ್ ಇರ್ಲಿ, ಇದು ನನ್ನ ಪ್ರಕಾರ ಇಂಡಿಯಾದಲ್ಲಿ ಒಂದೊಂದು ಬೆಸ್ಟ್ ಇದೆ. ಯಾಕಂದ್ರೆ ಸುಮಾರು ಹಿರಿಯ ಅಧಿಕಾರಿ ಅವರೆಲ್ಲ ಡೆಲ್ಲಿಯಿಂದ ಇಲ್ಲಿ ಬಂದ್ ನೋಡ್ತಾ ಇದೆ. ಈಗ 2-3 ದಿವಸದಲ್ಲಿ ಇನ್ನೊಂದು ಟೀಮ್ ಬರ್ತಾ ಇದೆ ಡೆಲ್ಲಿಯಿಂದ. ಸೊ ಅವ್ರು ಇಲ್ಲಿ ಸ್ಟಡಿ ಮಾಡ್ತಾರೆ ಯಾವ ರೀತಿ ನಾವು ನಮ್ಮ ವ್ಯವಸ್ಥೆ ಸ್ಟಡಿ ಅಂದ್ರೆ ನಮ್ಮ ಕಮಾಂಡ್ ಸೆಂಟರ್ದು. ಯಾಕಂದ್ರೆ ಎಲ್ಲ ಕಡೆ 112 ವಿಷಯ ಎಲ್ಲ ಕಡೆ ಎಂಟೈರ್ ಇಂಡಿಯಾದಲ್ಲಿ ಒಂದು ಪ್ಯಾನ್ ಇಂಡಿಯಾ ಇದು ಇದೆ. ಬಟ್ ನಮ್ಮಲ್ಲಿ ನಾವು ಪ್ರತಿ ತಿಂಗಳ ಪ್ರತಿ 10 ದಿವಸಕ್ಕೆ ಒಂದೊಂದು ಇನೋವೇಷನ್ ಮಾಡ್ತಾ ಇದೀವಿ. ಅಂದ್ರೆ ಮೊನ್ನೆ ನೀವು ನೋಡಿರ್ಬೋದು, ನಾವು ಮಲ್ಟಿ ಲಿಂಗ್ವಲ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ 10 ಲ್ಯಾಂಗ್ವೇಜ್ ಅಲ್ಲಿ 112 ಅಲ್ಲಿ ಉತ್ತರ ಬರ್ತದೆ ನಿಮ್ಗೆ AI ಜನರೇಟೆಡ್. ಅಂದ್ರೆ ಸಪೋಸ್ ಯಾರು ಒಬ್ಬ 4 ಫಾರಿನ್ ಲ್ಯಾಂಗ್ವೇಜ್ ಆರ್ ಇಂಡಿಯನ್ ಲ್ಯಾಂಗ್ವೇಜಸ್, ಯಾರಿಗೆ ಸಪೋಸ್ ಫ್ರೆಂಚ್ ಅಲ್ಲಿ ಮಾತಾಡಬೇಕಾದ್ರೂ ಫ್ರೆಂಚ್ ಅದು ಕೊಡ್ತಾರೆ. ಹೌದೌದು. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಂಡಿಯಾದಲ್ಲಿ. ಇದೇ ರೀತಿ ನಾವು ಫ್ರೆಂಚ್ ಇದೆ, ಅರೇಬಿಕ್ ಇದೆ, ಸ್ಪ್ಯಾನಿಷ್ ಇದೆ, ಮತ್ತೆ ನೆಪಾಲೀಸ್ ಇದೆ. ಅಂದ್ರೆ ನಾವು ಏನ್ ಮಾಡಿದ್ವಿ, ಈ ಮ್ಯಾಕ್ಸಿಮಮ್ ಬಹುಸಂಖ್ಯೆ ಜಾಸ್ತಿ ಫಾರಿನರ್ಸ್ ಯಾವ ಕಂಟ್ರಿ ಅವರು ಇದ್ದಾರೆ, ಭಾಷೆಯವರು, ಅದ್ರ ಲೆಕ್ಕ ತಗೊಂಡು ನಾವು ಅದು ತಕ್ಕಂತೆ ಮಾಡಿದ್ವಿ. ಇನ್ನು ಬೇಕಾದ್ರೆ ಇನ್ನು ಮಾಡ್ತೀವಿ. ಇದು AI ಜನರೇಟೆಡ್ ಇದೆ. ಬಟ್ ಇದದ್ದು ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಚಾಲನೆ ಮಾಡಿದ್ರು ಕಳೆದ ವಾರ. ಸೊ ಇಂಥದ್ದು ನಾವು ಇನೋವೇಷನ್ ಮಾಡ್ತಿರ್ತೀವಿ. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಲೈಕ್ ಓಲಾ, ಊಬರ್, ನಮ್ಮ ಯಾತ್ರಿ, ಇಂಥವ್ರ ಜೊತೆಗೆ ನಾವು ಇಂಟಿಗ್ರೇಟ್ ಮಾಡಿ SOS ಮಾಡಿದ್ವಿ. ಅಂದ್ರೆ ಅಲ್ಲಿ ಬುಕಿಂಗ್ ಆದ ತಕ್ಷಣ ಅಲ್ಲಿ SOS ಬಟನ್ ಬರ್ತದೆ. ಆ SOS ಬಟನ್ ಒತ್ತಿದ್ರೆ ನಮ್ ಕಂಟ್ರೋಲ್ ರೂಮ್ಗೆ ಏನ್ ಸಮಸ್ಯೆ ಆದ್ರೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಇದು ಎಲ್ಲಿ ವ್ಯವಸ್ಥೆ ಇಲ್ಲ ಆತರ. ಸೊ ಈ ತರದ್ದು ನಾವು ಪ್ಲಸ್ ಸೈಬರ್ ಕ್ರೈಮ್ ಅಲ್ಲಿ ಗ್ಯಾಜೆಟ್ಸ್, ಸಾಫ್ಟ್ವೇರ್, ಹಾರ್ಡ್ವೇರ್, AI ಜನರೇಟೆಡ್ ಕ್ಯಾಮರಾಸ್, ನಮ್ದು ಎಲ್ಲ ಎಂಟೈರ್ ಸಿಟಿಯಲ್ಲಿ 6 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಮರಾಸ್ ಪ್ರೈವೇಟ್ ಅವ್ರದ್ದು ಇರೋದು. 6 ಲಕ್ಷಕ್ಕಿಂತ ಪ್ರೈವೇಟ್, ನಮ್ದಲ್ಲ, ನಮ್ದು 10,000 ಇದೆ. ಈ 10,000 ಪ್ಲಸ್ 6 ಲಕ್ಷ ಎಲ್ಲ ಜಿಯೋ ಟ್ಯಾಗ್ಡ್ ಇದೆ. ಅಂದ್ರೆ ನಮ್ಗೆ ಯಾವ ಫೀಡ್ ಬೇಕು ನಾವು ಫೀಡ್ ತಗೊಳ್ಬಹುದು. ಅಂದ್ರೆ ನಮ್ಗೆ ಜಿಯೋ ಟ್ಯಾಗಿಂಗ್ ಮಾಡಿದೀವಿ ನಾವು. 10,000 ನಮ್ದೇ ಇದೆ ಪೊಲೀಸ್ದು. ಅದು ನಾವು ನಮ್ಗೆ ಗೊತ್ತಿದೆ ಎಲ್ಲಿದೆ, ನಾವು ಡೈರೆಕ್ಟ್ ಫೀಡ್ ಬರ್ತದೆ. ಮಿಕ್ಕಿದ್ದು ನಮ್ಗೆ ನೀಡ್ ಅನುಸಾರ ನಾವು ತಗೊಳ್ಬಹುದು. ಇಂಥದ್ದು ಸುಮಾರು ಹಲವಾರು ಕಾರ್ಯಕ್ರಮ ಇದೆ, ನಾವು ಮಾಡ್ತಾ ಇದೀವಿ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್, ನಮ್ದು ರಿಸೋರ್ಸ್ ಮೇನ್ ಇದೆ, ಹ್ಯೂಮನ್ ರಿಸೋರ್ಸ್. ಟಾಟಾ, ವಿಪ್ರೋ ರೀತಿ ಟೆಕ್ನಾಲಜಿನ ಪೊಲೀಸ್ ಇಲಾಖೆ ಅಪ್ಡೇಟ್ ಮಾಡ್ಕೋತಾ ಇದೆ. ಲೈಕ್ ಫಾಸ್ಟ್ ಆಗಿ ಜನರೇಷನ್ ಹೆಂಗ್ ಬೇಕು ಮಾಡ್ಲೇಬೇಕು. ಇಲ್ಲಾಂದ್ರೆ ನಾವು ಜನಕ್ಕೆ ತಕ್ಕಂತೆ ನಾವು ಸರ್ವಿಸ್ ಕೊಡ್ಲಿಕ್ಕೆ ಆಗಲ್ಲ. ಈಗ ಉದಾಹರಣೆಗಾಗಿ ನೀವು ನಮ್ದು ಹೊಸ ಪೊಲೀಸ್ ಸ್ಟೇಷನ್ಸ್ ನೋಡಿ. ನಮ್ಮಲ್ಲಿ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ ಅಂತ ಇದೆ. ಅಲ್ಲಿಂದ ಸ್ಟೇಟ್ ಆಫ್ ದಿ ಆರ್ಟ್ ಬಿಲ್ಡಿಂಗ್ಸ್ ಆಗ್ತಾ ಇದೆ. ಯಾಕಂದ್ರೆ ಜನ ಯಾರಿದಾರ ಅವ್ರಿಗೆ ಅಲ್ಲಿ ಬಂದ್ರೆ ಒಂದು ವೇಟಿಂಗ್ ಹಾಲ್, ಅವ್ರ ಏನಾದ್ರು ಬಂದ್ರೆ ಈವನ್ ಕೆಲವು ಕಡೆ ಪ್ಲೇ ಏರಿಯಾ ಕೊಟ್ಟಿದೀವಿ ನಾವು, ಕೆಲವು ಕಡೆ ನಾವು ಪ್ಯಾಂಟ್ರೀಸ್ ಕೊಟ್ಟಿದೀವಿ, ಡಾರ್ಮೆಟ್ರಿ ಕೊಟ್ಟಿದೀವಿ. ಸೊ ದಟ್ ಒಂದೇ ಸರಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಇದಕ್ಕೆ ಸುಮಾರು ಖರ್ಚು ಬೇಕಾಗುತ್ತೆ. ಬಟ್ ಹೊಸ ಏನ್ ಬರ್ತಾ ಇದೆ ಟೆಕ್ನಾಲಜಿ ವೈಸ್, ಲಾಜಿಸ್ಟಿಕ್ ವೈಸ್, ಇನ್ಫ್ರಾಸ್ಟ್ರಕ್ಚರ್ ವೈಸ್, ನಾವು ಯಾವುದಕ್ಕಿಂತ ಕಮ್ಮಿ ಇಲ್ಲ. ಯಾಕಂದ್ರೆ ನಾವು ವಿ ಹ್ಯಾವ್ ಟು ಲಿವ್ ವಿತ್ ದಿ ಟೈಮ್. ಏನ್ ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಅದೇ ಬದಲಾವಣೆ ನಮ್ಮಲ್ಲಿ ಆಗ್ಲೇಬೇಕು. ಇಲ್ಲಾಂದ್ರೆ ನಾವು ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ.